ಹಬ್ಬಕ್ಕೆ ಬೇಕಾದ ದಿನಸಿ ತರಲು ಪೆರೇಸಂದ್ರಕ್ಕೆ ಹೋಗಿ ವಾಪಸ್ ಬರುವಾಗ ಬೈಕ್ಗೆ ಕ್ಯಾಂಟರ್ ನಡುವೆ ಮುಖಾಮುಖಿ ಅಪಘಾತವಾಗಿದ್ದು ಬೈಕ್ನಲ್ಲಿದ್ದ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೈಕ್ಗೆ ಕ್ಯಾಂಟರ್ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದ ಬಳಿ ನಡೆದಿದೆ. ಮೃತ ದುರ್ದೈವಿಗಳು ಚಿಕ್ಕಪೈಲಗುರ್ಕಿ ಗ್ರಾಮದ 50 ವರ್ಷದ ಮುನಿರಾಜು ಹಾಗೂ ದಾಸರೇನಹಳ್ಳಿ ಗ್ರಾಮದ 45 ವರ್ಷದ ಗಂಗಾಧರಪ್ಪ ಎಂದು ತಿಳಿದು ಬಂದಿದೆ. ಇನ್ನು ಮೃತ ವ್ಯಕ್ತಿಗಳು ಸಂಕ್ರಾಂತಿ ಹಬ್ಬಕ್ಕೆಂದು ಬೇಕಾದ ದಿನಸಿ ತರಲು ಪೆರೇಸಂದ್ರಕ್ಕೆ ಹೋಗಿದ್ರಂತೆ. ವಾಪಸ್ ಬರುವಾಗ ಚಿಕ್ಕಪೈಲಗುರ್ಕಿ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದೆ. ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆ ಕಡೆಯಿಂದ ಗಾಡಿ ಬರ್ತಾ ಇತ್ತು, ಆ ಗಾಡಿ ಬರ್ತಾ ಇತ್ತು, ಕ್ಯಾಂಟರ್ ಹೊಡೆದಿಲ್ಲ. ಎಲ್ಲಿಗೆ ಹೋಗ್ತಿದ್ರು ಗಂಗಾಧರಪ್ಪ ಅವರು? ಊರಿಗೆ ಬರ್ತಾ ಇದ್ರು. ದಾಸರಹಳ್ಳಿ ಊರಿಗೆ ಬರುವಾಗ ಕ್ಯಾಂಟರ್ ಬಂದು ಬಿದ್ದಿರೋದು. ಎಲ್ಲಿ? ಚಿಕ್ಕಪೈಲಗುರ್ಕಿ. ಗಂಗಾಧರಪ್ಪ ಏನು ಮಾಡ್ತಿದ್ರಲ್ಲಿ? ಅಲ್ಲಿ ಊರಿಗೆ ಬರ್ತಾ ಇರೋದು. ಯಾರ್ಯಾರು ಬರ್ತಿದ್ರು? ಚಿಕ್ಕಪೈಲಗುರ್ಕಿ ಮುನಿರಾಜಪ್ಪ, ದಾಸರಹಳ್ಳಿ ಗಂಗಾಧರಪ್ಪ. ಏನಾಗಿದೆ ಈಗ? ಇಬ್ಬರು ಸ್ಪಾಟಲ್ಲಿ ಇಬ್ಬರು. ಯಾವಾಗ ಆಗಿರೋದು? ರಾತ್ರಿ 9 ಗಂಟೆ. ಕ್ಯಾಂಟ್ರು ಚಿಕ್ಕಬಳ್ಳಾಪುರ ಕಡೆಯಿಂದ ಬಂದೈತೆ. ಇವರು ಪೆರೇಸಂದ್ರದಿಂದ ಹಬ್ಬಕ್ಕೆ ಇತ್ತಗೊಳಕ್ಕೆ ಹೋಗಿ ಬಂದವ್ರೆ. ಬರ್ತಾ ಬರ್ತಾ ಕ್ಯಾಂಟ್ರ್ ಬಂದು ಬೈಕ್ ಗುದ್ದಿರೋದು. ಏನಾಯ್ತು? ಇಬ್ಬರು ಸ್ಪಾಟ್ ಐತಿ. ಯಾರವರು? ಒಬ್ಬರು ಗಂಗಾಧರಪ್ಪ ಅಂತ, ಇನ್ನೊಬ್ರು ಚಿಕ್ಕಪೈಲಗುರ್ಕಿ ಮುನಿರಾಜ. ಯಾವ ಊರು ಅವ್ರದ್ದು? ಒಬ್ರದ್ದು ದಾಸರನಹಳ್ಳಿ, ಒಬ್ರು ಚಿಕ್ಕಪೈಲಗುರ್ಕಿ. ಏನು ಕೆಲಸ ಮಾಡ್ತಿದ್ರು ಅವರು? ಅವರು ಗಾರೆ ಕೆಲಸ. ಒಬ್ಬರು ಇನ್ನೊಬ್ರು ಮೈಕ್ ಸೆಟ್ ಲೈಟಿಂಗ್. ಅಂದರೆ ಹಬ್ಬದ್ದು ಐಟಮ್ ತೊಗೊಂಬರಕ್ಕೆ ಹೋದಾಗ ಆ ಥರ ಆಗಿರೋದು. ಎಷ್ಟೊತ್ತಲ್ಲಿ? 8 ಗಂಟೆ. ಮೃತ ವ್ಯಕ್ತಿಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.